ನೀಟ್ ವಿದ್ಯಾರ್ಥಿಗಳೇ, ಇವತ್ತು ನೀಟ್ ಎಕ್ಸಾಮ್ಸ್ ನಡೀತಾ ಇದೆ. ಆ ನೀಟ್ ಎಕ್ಸಾಮ್ಸ್ಗೆ ಬೇಕಾಗಿರೋ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಸ್ಗಳನ್ನ ಇವತ್ತು ಕೊಡ್ತಾ ಇದ್ದೇನೆ. ನಿಮಗೆ ಎಕ್ಸಾಮ್ ಇದೆ ಅಂತ ಗೊತ್ತು, ಹಾಗಾಗಿ ನಾನು ಬ್ರೀಫಾಗಿ ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ನೀವು ಎಕ್ಸಾಮ್ಸ್ಗೆ ಯಾವ ಟೈಮಲ್ಲಿ ಹೋಗಬೇಕು, ಎಕ್ಸಾಮಲ್ಲಿ ಯಾವ ರೀತಿ ಆನ್ಸರ್ಸ್ಗಳನ್ನ ಬರೀಬೇಕು, ಮತ್ತು ಯಾವ ವಸ್ತುಗಳನ್ನ ತೊಗೊಂಡೋಗ್ಬೇಕು, ಯಾವ ವಸ್ತುಗಳನ್ನ ತೊಗೊಂಡೋಗಬಾರ್ದು, ಸಿಂಪಲ್ ಆಗಿ ನಾನೀಗ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ. ಇದೊಂದು ವಿಷಯ ನಿಮಗೆ ಗೊತ್ತಿರಲಿ, ನೀಟ್ ಎಕ್ಸಾಮ್ಸ್ ಬಗ್ಗೆ ಒಂದು ಮಾಹಿತಿ ನಿಮಗೆ ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ. ಯಾಕೆಂದರೆ ಲಾಸ್ಟ್ ಇಯರ್ 200 ಮಿನಿಟ್ಸ್ ಇರ್ತಿತ್ತು, ಈ ವರ್ಷ ಅದನ್ನು ರೆಡ್ಯೂಸ್ ಮಾಡಿದರೆ. ನಂಬರ್ ಆಫ್ ಕ್ವಶನ್ಸ್ ಅಷ್ಟೇ ಇರುತ್ತೆ, ಬಟ್ ಡ್ಯೂರೇಷನ್ 200 ಮಿನಿಟಿಂದ 180 ಮಿನಿಟ್ಸ್ ಅಂದರೆ 3 ಅವರ್ಸ್ ಮಾತ್ರ ಕೊಟ್ಟಿದ್ದಾರೆ ಈ ವರ್ಷ. ಎಕ್ಸಾಮ್ಸ್ನ ಬರೀಬೇಕಾದ್ರೆ ಕ್ವಶನ್ಸ್ ಬಗ್ಗೆ ನಿಮಗೆ ಮಾಹಿತಿ ಇರಲಿ, ಮತ್ತು ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಮಾಹಿತಿ ಇರಲಿ. ಎಕ್ಸಾಮ್ಸಲ್ಲಿ ಏನಾದರೂ ಡಿಫಿಕಲ್ಟ್ ಕ್ವಶನ್ಸ್ ಇದ್ದರೆ, ಲೆಂತಿ ಕ್ವಶನ್ಸ್ ಇದ್ದರೆ, ಅರ್ಥ ಆಗ್ತಿಲ್ಲ, ನಿಮಗದು ಫೆಮಿಲಿಯರ್ ಅಲ್ಲ ನನಗಿದ್ರೆ ಅವನ್ನ ಸ್ಕಿಪ್ ಮಾಡಿ, ಬಿಕಾಸ್ ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್. ವಿತಿನ್ 40 to 50 ಮಿನಿಟ್ಸ್ ಆರ್ ಹಾಫ್ ಅನ್ ಅವರ್ ಒಳಗಡೆ ನೀವು ಬಯಾಲಜಿ ಪಾರ್ಟ್ನ ಸಾಲ್ವ್ ಮಾಡ್ಕೊಳ್ಳಿ, ರಿಮೈನಿಂಗನ್ನು ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿಗೆ ಕೊಡಿ. ಮೇಜರ್ ಫ್ಯಾಕ್ಟರ್ ಆಫ್ ನೀಟ್ ಎಕ್ಸಾಮ್ ಈಸ್ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. KCT ಎಕ್ಸಾಮ್ಸಲ್ಲಾದರೆ ನೆಗೆಟಿವ್ ಮಾರ್ಕಿಂಗ್ ಇರಲಿಲ್ಲ, ನೀವು ಯಾವ್ದು ಬೇಕಾದ್ರೂ ಸುತ್ತಬಿಡ್ತಿದ್ರಿ 60 ಕ್ವಶನ್ಸ್ಗೂ. ಬಟ್ ಇಲ್ಲಿ ನೆಗೆಟಿವ್ ಮಾರ್ಕ್ಸಿಂಗ್ ಇರುತ್ತೆ. ಹಾಗಾಗಿ ನಿಮಗೆ ಯಾವುದು ಕ್ವಶನ್ ಗೊತ್ತಿದೆಯೋ, ಆನ್ಸರ್ ಗೊತ್ತಿದೆಯೋ ಅದಕ್ಕೆ ಮಾತ್ರ ನೀವು ಬಬಲ್ ಮಾಡಿ, ಶೇಡ್ ಮಾಡಿ. ಇಲ್ಲ ಅಂದರೆ ಶೇಡ್ ಮಾಡೋದಕ್ಕೆ ಹೋಗಬೇಡಿ. ರ್ಯಾಂಡಮ್ ಆಗಿ ನಿಮಗೆ ಯಾವುದು ಬೇಕೋ ಆಪ್ಷನ್ಸ್ಗಳನ್ನ ಶೇಡ್ ಮಾಡಬೇಡಿ. ನೆಗೆಟಿವ್ ಮಾರ್ಕ್ಸ್ ಬರುತ್ತೆ, ಅಥವಾ ಬಂದಿರೋ ಮಾರ್ಕ್ಸ್ಗಿಂತ ಕಡಿಮೆ ಆಗುತ್ತೆ, ಬಿಕಾಸ್ ನೆಗೆಟಿವ್ ಮಾರ್ಕ್ಸ್ ಇದೆ. ಬಿ ಕೇರ್ಫುಲ್. ಇನ್ನು ಎಕ್ಸಾಮ್ ಹಾಲ್ಗೆ ನೀವು ಯಾವ್ಯಾವ ವಸ್ತುಗಳನ್ನ ತೊಗೊಂಡೋಗ್ಬೇಕು ಅಂದರೆ, ಪ್ರಿಂಟೆಡ್ ಕಾಪಿ ಆಫ್ ಅಡ್ಮಿಟ್ ಕಾರ್ಡ್ ತೊಗೊಂಡೋಗ್ಬೇಕು, ಒರಿಜಿನಲ್ ಆಧಾರ್ ಕಾರ್ಡ್ ತೊಗೊಂಡೋಗಿ, ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋ ತೊಗೊಂಡೋಗ್ಬೇಕು. ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಅಪ್ಲೋಡ್ ಮಾಡಿದ್ರಲ್ಲ ಆ ಫೋಟೋನ ತೊಗೊಂಡೋಗಿ. ಕ್ಯಾಂಡಿಡೇಟ್ಸ್ ವಿಲ್ ಹ್ಯಾವ್ ಟು ಮ್ಯಾಂಡೇಟರಿ ಟು ಕ್ಯಾರಿ ದ ಥಿಂಗ್ಸ್. ಒಂದು ಆಲ್ ಟಿಕೆಟ್, ಅಡ್ಮಿಟ್ ಕಾರ್ಡ್ ತೊಗೊಂಡೋಗ್ಬೇಕು. ಇನ್ ಅಡಿಷನ್ ಟು ದಿಸ್ ಅಡ್ಮಿಟ್ ಕಾರ್ಡ್ 2 ಪಾಸ್ಪೋರ್ಟ್ ಸೈಜ್ ಫೋಟೋ ತೊಗೊಂಡೋಗಿ. ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋನ ಈಗ ನೀವು ಅಡ್ಮಿಟ್ ಕಾರ್ಡಲ್ಲಿ ಪೇಸ್ಟ್ ಮಾಡಿರ್ತೀರ, ಇನ್ನೊಂದು ಪಾಸ್ಪೋರ್ಟ್ ಸೈಜ್ನ ಫೋಟೋ ತೊಗೊಂಡೋಗಿರಿ. ಒರಿಜಿನಲ್ ಆ್ಯಂಡ್ ವ್ಯಾಲಿಡ್ ಫೋಟೋ ಐಡೆಂಟಿಫಿಕೇಷನ್ ಬೇಕಾಗುತ್ತೆ. ಹಾಗಾಗಿ ನಿಮ್ಮ ಪಾನ್ ಕಾರ್ಡ್ ಇದ್ದರೆ, ಡ್ರೈವಿಂಗ್ ಲೈಸೆನ್ಸು, ವೋಟರ್ ID, ಪಾಸ್ಪೋರ್ಟ್, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಆರ್ ಕ್ಲಾಸ್ 12 ಅಡ್ಮಿಟ್ ಕಾರ್ಡ್, ಇಷ್ಟರಲ್ಲಿ ನೀವು ಅದರ ಒಂದನ್ನು ತೊಗೊಂಡೋಗ್ಬೇಕಾಗುತ್ತೆ. ಹಾಗೆ 1 ಪೋಸ್ಟ್ ಕಾರ್ಡ್ ಸೈಜ್ ಫೋಟೋ ತೊಗೊಂಡೋಗ್ಬೇಕಾಗುತ್ತೆ. ಹಾಗೆ ಎಕ್ಸಾಮ್ಸ್ಗೆ ನೀವು ಯಾವ್ಯಾವ ವಸ್ತುಗಳನ್ನ ತಗೊಂಡು ಹೋಗಬಾರ್ದು ಅನ್ನೋದಕ್ಕೆ ಈಗ ಒಂದು ಇನ್ಫಾರ್ಮೇಷನ್ಸ್ ಕೊಡ್ತೀನಿ. ರಿಟರ್ನ್ ನೋಟ್ಸ್, ಯಾವುದೇ ರೀತಿಯಾದ ರಿಟರ್ನ್ ನೋಟ್ಸ್ ಇರೋಂಗಿಲ್ಲ. ಬಿಟ್ ಆಫ್ ಪೇಪರ್ ಮೀನ್ಸ್ ಯಾವುದೇ ರೀತಿ ಪೇಪರ್ಸ್ನ ತಗೊಂಡು ಹೋಗಂಗಿಲ್ಲ. ಜಾಮಿಟ್ರಿ ಬಾಕ್ಸ್ ನಾಟ್ ಅಲೋಡ್, ಪೆನ್ಸಿಲ್ ನಾಟ್ ಅಲೋಡ್, ಪ್ಲಾಸ್ಟಿಕ್ ಪೌಚಸ್ ನಾಟ್ ಅಲೋಡ್, ಪೆನ್ ನಾಟ್ ಅಲೋಡ್, ಸ್ಕೇಲ್ಸ್, ರೈಟಿಂಗ್ ಪ್ಯಾಡ್ಸ್, ಎರೈಸರ್, ಲಾಕ್ ಟೇಬಲ್ಸ್, ಕ್ಯಾಲ್ಕುಲೇಟರ್ಸ್, ಎಲೆಕ್ಟ್ರಾನಿಕ್ ಪೆನ್ ಆರ್ ಸ್ಕ್ಯಾನರ್ಸ್ ಯಾವುದೂ ತಗೊಂಡು ಹೋಗೋ ಆಗಿಲ್ಲ. ದೀಸ್ ಆರ್ ಸ್ಟ್ರಿಕ್ಟ್ಲಿ ಪ್ರಹಿಬಿಟೆಡ್. ಮೊಬೈಲ್ ಫೋನ್ಸ್ ನಾಟ್ ಅಲೋಡ್, ಬ್ಲೂಟೂತ್ ಡಿವೈಸಸ್, ಇಯರ್ಫೋನ್, ಮೈಕ್ರೋಫೋನ್, ಪೇಜರ್, ಹೆಲ್ತ್ ಬ್ಯಾಂಡ್ಸ್, ಕ್ಯಾಮರಾಸ್ ಆರ್ ಎನಿ ಕಮ್ಯುನಿಕೇಷನ್ ಡಿವೈಸಸ್ ಯಾವುದೂ ಅಲೋ ಮಾಡೋದಿಲ್ಲ. ನೀವು ತಗೊಂಡೋಗಿ ಮತ್ತೆ ಅಲ್ಲಿ ಫಜೀತಿ ಪಡೋದಕ್ಕಿಂತ ಯಾವ ವಸ್ತುಗಳನ್ನ ತೊಗೊಂಡೋಗಬೇಡಿ. ನಿಮ್ಮ ಪೇರೆಂಟ್ಸ್ ಬಂದಿದ್ದರೆ ಅವ್ರ ಕೈಲಿ ಅದನ್ನು ಕೊಟ್ಬಿಡಿ. ವ್ಯಾಲೆಟ್ಸ್, ಹ್ಯಾಂಡ್ ಬ್ಯಾಗ್ಸ್, ಬೆಲ್ಟ್ಸ್, ಕ್ಯಾಪ್ಸ್, ಬೆಲ್ಟ್ನು ಸಹ ಅಲೋ ಮಾಡೋದಿಲ್ಲ. ವಾಚಸ್, ಬ್ರಾಸ್ಲೆಟ್ಸ್, ಎನಿ ಮೆಟಲ್ ಆರ್ನಮೆಂಟ್ಸ್, ಯಾವುದೇ ನಿಮ್ಮ ಮೆಟಲ್ ಆರ್ನಮೆಂಟ್ಸು ತೊಗೊಂಡು ಹೋಗಾಗಿಲ್ಲ. ಎನಿ ಫುಡ್ ಐಟಮ್ಸ್ ತೊಗೊಂಡೋಗಾಗಿಲ್ಲ. ಎನಿ ಅದರ್ ಐಟಮ್ ದಟ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಅನ್ಫೇರ್ ಮೀನ್ಸ್ ಇನ್ಕ್ಲೂಡಿಂಗ್ ಮೈಕ್ರೋಚಿಪ್ಸ್ ಆರ್ ಹಿಡನ್ ಕಮ್ಯುನಿಕೇಷನ್ ಡಿವೈಸಸ್ ನಿಮ್ಮನ್ನು ಡಿಸ್ಕ್ವಾಲಿಫೈ ಮಾಡ್ತಾರೆ, ಎಕ್ಸಾಮ್ಸ್ಗೆ ಅಲೋ ಮಾಡೋದಿಲ್ಲ. ಹಾಗಾಗಿ ಯಾವ ವಸ್ತುಗಳನ್ನು ತೊಗೊಂಡೋಗಬೇಡಿ. ಡ್ರೆಸ್ ಕೋಡ್ಗೆ ಸಂಬಂಧಪಟ್ಟ ಹಾಗೆ, ಕ್ಲಾತಸ್ಗೆ ಸಂಬಂಧಪಟ್ಟ ಹಾಗೆ, ಕ್ಯಾಂಡಿಡೇಟ್ ಶುಡ್ ವಿಯರ್ ಲೈಟ್ ಕಲರ್ಡ್ ಕ್ಯಾಶುಯಲ್ ಕ್ಲಾತಸ್ ವಿತ್ ಆಫ್ ಸ್ಲೀವ್. ನೆನ್ಪಿಟ್ಕೊಳ್ಳಿ, ನೀವು KCT ಎಕ್ಸಾಮ್ಸಲ್ಲಿ ನಾವು ಫುಲ್ ಸ್ಲೀವ್ ಹಾಕ್ಕೊಂಡೋಗಿದ್ದೀವಿ ಅಂತ ಇಲ್ಲಿ ಹಾಕ್ಕೊಂಡೋಗಂಗಿಲ್ಲ. ಯು ಹ್ಯಾವ್ ಟು ವೇರ್ ಓನ್ಲಿ ಆಫ್ ಸ್ಲೀವ್ಸ್ ಮಾತ್ರ. ಹೆವಿ ಕ್ಲಾತಸ್ ಹಾಕ್ಕೊಂಡೋಗಂಗಿಲ್ಲ. ಲಾಂಗ್ ಸ್ಲೀವ್ಸ್ ನಾಟ್ ನೆಸರಿ. ಶೂನ ಅಲೋ ಮಾಡೋದಿಲ್ಲ, ಶೂನ ಹಾಕ್ಕೊಂಡು ಹೋಗಬೇಡಿ. ಮತ್ತು ಸ್ಲಿಪ್ಪರು ಅಷ್ಟೇ, ಹೈ ಹೀಲ್ಡ್ ಸ್ಲಿಪ್ಪರ್ ಹಾಕ್ಕೊಂಡು ಹೋಗಾಗಿಲ್ಲ. ಓನ್ಲಿ ಸಿಂಪಲ್ ಆಗಿರೋ ಹೈ ಹೀಲ್ಡ್ ಇಲ್ದಲೇ ಇರೋ ಸ್ಲಿಪ್ಪರ್ಸ್ಗಳನ್ನ ಮಾತ್ರ ಅಲೋ ಮಾಡ್ತಾರೆ. ನೀವು ಎಕ್ಸಾಮ್ ಸೆಂಟ್ರಿಗೆ ರಿಪೋರ್ಟ್ ಆಗಬೇಕಾಗಿರೋದು 1:30 ಇಸ್ ದ ಲಾಸ್ಟ್ ಟೈಮ್. ಆ 1:30 ಮೇಲೆ ನೀವು ರೀಚ್ ಆದರೆ ನಿಮ್ಮನ್ನು ಅಲೋ ಮಾಡೋದಿಲ್ಲ ಎಕ್ಸಾಮ್ ಹಾಲ್ ಒಳಗಡೆ. ಅದಕ್ಕೆ ಬೆಟರ್ ಅಂದರೆ 1 o'clock ಅಥವಾ 12:30 ಒಳಗಡೆ ಹೋಗಬೇಕು. ಸಫಿಷಿಯೆಂಟ್ ಟೈಮ್ ಸಿಗುತ್ತೆ ಫಾರ್ ಚೆಕಿಂಗ್ ಆ್ಯಂಡ್ ಇನ್ಸ್ಪೆಕ್ಷನ್ಸ್. ನಾರ್ಮಲ್ ಪ್ಯಾಂಟ್ ಇಸ್ ಓಕೆ, ಬಟ್ ಒಂದೇ ಪ್ಯಾಂಟಲ್ಲಿ ತುಂಬ ಕಡೆ ಪ್ಯಾಕೆಟ್ ಇರ್ತವೆ, ಅದಕ್ಕೆ ಜಿಪ್ ಇರ್ತವೆ, ಅಂಥವನ್ನ ಅಲೋ ಮಾಡೋದಿಲ್ಲ. ಸಿಂಪಲ್ ಆಗಿರಬೇಕು. ಸಿಂಪಲ್ ಡ್ರೆಸ್ಗಳನ್ನ ಹಾಕ್ಕೊಂಡು ಹೋಗಬೇಕು. ಅಬ್ನಾರ್ಮಲ್ ಡ್ರೆಸ್ಗಳು, ಅಬ್ನಾರ್ಮಲ್ ಆರ್ನಮೆಂಟ್ಸ್ಗಳು ಯಾವುದನ್ನು ಅಲೋ ಮಾಡೋದಿಲ್ಲ. KCT ಎಕ್ಸಾಮ್ಸಲ್ಲಿ ಕೆಲವನ್ನ ಅಲೋ ಮಾಡಿರ್ಬೋದು, ಬಟ್ ನೀಟ್ ಎಕ್ಸಾಮ್ಸಲ್ಲಿ ಅಲೋ ಮಾಡಲ್ಲ. ತುಂಬ ಸ್ಟ್ರಿಕ್ಟ್ ಆಗಿರುತ್ತೆ. ಹಾಗಾಗಿ ವಿದ್ಯಾರ್ಥಿಗಳೇ, ಇಷ್ಟನ್ನು ನೀವು ಫಾಲೋ ಮಾಡಿ ಎಕ್ಸಾಮನ್ನು ಚೆನ್ನಾಗಿ ಬರೀರಿ. ನಿಮ್ಮ 2 ವರ್ಷದ ಕನಸು ಅಥವಾ ನಿಮ್ಮ 12 ವರ್ಷದ ಕನಸು ಇವತ್ತು ನನಸಾಗಬೇಕು ಅಂದರೆ ಇವನ್ನ ಫಾಲೋ ಮಾಡಿ. ಆಲ್ ದಿ ಬೆಸ್ಟ್ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ.